ಓಂ ಶ್ರೀ ದುರ್ಗಾಯ ನಮಃ. ಇವಾಗಿನ ವಿಚಾರ ವೀಕ್ಷಕರೇ, ಬೆಳಿಗ್ಗೆ ಬೇಗ ಎದ್ದೇಳೋಕ್ಕಾಗಿಲ್ಲ ಅಂದರೆ ಏನು ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಈ ವಿಡಿಯೋದಲ್ಲಿ. ಕೆಲವರು ಕೇಳಿದ್ರಿ ಬೆಳಿಗ್ಗೆ ಬೇಗ ಎದ್ದೇಳೋಕ್ಕಾಗಲ್ಲ ಅಂತ. ಬೆಳಿಗ್ಗೆ ಬೇಗ ಎದ್ದೇಳೋಕ್ಕಾಗಲ್ದಿರೋ ಸಮಸ್ಯೆ ನಮಗೆ ಬರ್ತದೆ ಅಂದರೆ, ನಮ್ಮ ದೇಹದಲ್ಲಿ ಉಪ್ಪು ಖಾರ ಹುಳಿ ಅಂಶ ಇದ್ದರೆ ಬೆಳಿಗ್ಗೆ ಬೇಗ ಎದ್ದೇಳೋದಿರಲಿ, ಇಡೀ ದಿನನೂ ಮಲ್ಕೊಂಡೇ ಇರೋಣ ಅಂತ ಅನ್ಸುತ್ತೆ. ಯಾರಿಗೆ ಬೇಕಪ್ಪ ಈ ಜೀವನ? ಆರಾಮದಲ್ಲಿ ಮಲ್ಕೊಳ್ಳೋದು, ಉಣ್ಣೋದು ತಿನ್ನೋದು ಮತ್ತು ಮಲ್ಕೊಳ್ಳೋದು, ಉಣ್ಣೋದು ತಿನ್ನೋದು ಮತ್ತು ಮಲ್ಕೊಳ್ಳೋದು. ಎಷ್ಟು ಜನ ಮಾಡಲ್ಲ ಹೇಳಿ ಇದನ್ನು? ಇದು ತುಂಬ ಸುಲಭ ಅಲ್ವಾ? ಏನು ಟೆನ್ಷನ್ ಇಲ್ಲ ಅಲ್ಲ, ಸುಲಭ ಹೌದು. ತಿನ್ನಲಿಕ್ಕೂ ಇದ್ರೆ ಅಡಿಲ್ಲ, ಇಲ್ಲ ಅಂದರೆ ಅಲ್ವಾ? ಆಮೇಲೆ ಎಲ್ಲದೂ ಕಷ್ಟನೇ ಅನಿಸುತ್ತೆ. ಎದ್ಕೊಂಡು ಕೂತ್ಕೊಂಡು ತಿನ್ನೋದು ಕೂಡ ಕಷ್ಟನೇ ಅನಿಸುತ್ತೆ ನಮಗೆ. ಅಂದರೆ ಆ ಉಪ್ಪು ಖಾರದ ಅಂಶ ನಮಗೆ ನಮ್ಮ ಶಕ್ತಿಯೆಲ್ಲ ಅಷ್ಟು ಕಡಿಮೆ ಮಾಡ್ತದೆ ನಮ್ಮ ದೇಹದಲ್ಲಿ. ಅರ್ಥ ಆಯ್ತಾ? ಬೆಳಿಗ್ಗೆ ಎದ್ದೇಳೋಕ್ಕೂ ಕಷ್ಟ, ಕುಂತ್ರೆ ಎದ್ದೇಳೋಕ್ಕಾಗಲ್ಲ, ನಿಂತರೆ ನೆಲ ಕೂತ್ಕೊಳ್ಳೋಕ್ಕಾಗಲ್ಲ. ಅಯ್ಯೋ, ನೆಲ ಕೂತ್ಕೊಳ್ಳೋದಾ? ನನಗೆ ಚೇರಿಲ್ಲ ಅಂದರೆ ಆಗಲ್ಲ, ಕಾಲು ಹಿಡಿಯತ್ತೆ, ಸೊಂಟ ಹಿಡಿಯತ್ತೆ, ಬಗ್ಗಕ್ಕಾಗಲ್ಲ. ಇದೆಲ್ಲ ಕಾರಣ ಉಪ್ಪೇ. ವೀಕ್ಷಕರೇ, ಉಪ್ಪು ನಾವು ತಿನ್ನೋ ಆಹಾರದಲ್ಲಿ ಜಾಸ್ತಿ ಉಪ್ಪು ಹಾಕೊಂಡು ತಿಂತೇವಿಲ್ಲ, ಅದೇ ಸಮಸ್ಯೆ ಇಲ್ಲ ಆಗೋದು. ಅರ್ಥ ಆಯ್ತಾ? ಅದಕ್ಕೆ ನಾನು ಹೇಳೋದೇನೆಂದರೆ, ಆ ಉಪ್ಪು ಗಲೀಜನ್ನು ಆ ಗಲೀಜು ಉಪ್ಪನ್ನು ನಾವು ತಿನ್ನೋದು ಬಿಟ್ಟು ಸಾತ್ವಿಕ ಆಹಾರದಲ್ಲಿ, ಅಂದರೆ ಉಪ್ಪು ಖಾರ ಹಾಕದೇ ಇರುವಂಥ ಆಹಾರವನ್ನು ನಾವು ತಿಂದ್ಕೊಂತ ದಿನ ಕಳೆದು ಬಿಟ್ಟರೆ ನಮಗೆ ಯಾವುದೇ ರೀತಿಯ ಸಮಸ್ಯೆನೇ ಇಲ್ಲ ವೀಕ್ಷಕರೇ ನಮ್ಮ ದೇಹಕ್ಕೆ. ನಿಮ್ಗೆ ಹೇಳ್ತೇನೆ, ನಾನೆಲ್ಲ ಉಪ್ಪು ಖಾರ ಹುಳಿ ತಿನ್ನೋದು ಬಿಟ್ಟು 10 ವರ್ಷ ಆಗ್ತಾ ಬಂತು. 10 ವರ್ಷ ಯಾಕೆ ಬಿಟ್ಟೆ? ನನಗೂ ಹಾಗೆ ಆಗ್ತಾಯಿತ್ತು. ಕೂತ್ಕೊಂಡ್ರೆ ಹೇಳೋಕ್ಕಾಗ್ತಾ ಇರಲಿಲ್ಲ, ಮಲ್ಕೊಂಡ್ರೆ ಬೆಳಗ್ಗೆ 9 ಗಂಟೆ ಆದರೂ ಎದ್ದೇಳಬೇಕು ಅಂತ ಅನ್ನಿಸ್ತಾ ಇರಲಿಲ್ಲ. ಹಾಸಿಗೆ ಮೇಲಿಂದ ಮಲ್ಕೊಂಡೇ ಇರೋಣ, ಇನ್ನೂ ನಿದ್ದೆ ಮಾಡೋಣ. ಎಲ್ಲಿ ಇನ್ನೂ ನಿದ್ದೆ ಮಾಡಿ ಎಲ್ಲಿ ಹೋಗೋದ ಮೇಲೆ ಸಾಯೋಕ? ನನಗೆ ಸಾಯೋಕ್ಕಲ್ಲ ಇಷ್ಟ ಇಲ್ಲಪ್ಪ. ಅದಕ್ಕೆ ಸಾಯೋಕ್ಕಲ್ಲ ಇಷ್ಟ ಇಲ್ಲ ಇಷ್ಟು ಬೇಗ. ನನಗೆ ಸಾವಿರಾರು ವರ್ಷಗಳು ಬದುಕಬೇಕು ಅಂತ ಆಸೆ ಇದೆ. ಅದಕ್ಕೆ ನಾನು ಉಪ್ಪು ಖಾರ ಹುಳಿ ಎಲ್ಲ ಬಿಟ್ಟು ದಿನ ಬೆಳಗ್ಗೆ ಎದ್ರೆ ದೇವ್ರ ದರ್ಶನ, ಜಪ, ಹೊಟ್ಟೆಗೆ ಹೊಸು ತಡೆಯೋಕ್ಕೆ ಆಗಲ್ಲ ಅಂದರೆ ಉಪ್ಪು ಖಾರ ಇಲ್ಲದೆ ಇರುವಂಥ ಆಹಾರವನ್ನು ತಗೊಳ್ತೇನೆ, ಬೇಯಿಸಿದ್ದು. ಮತ್ತು ಅದು ತಡೆಯೋಕ್ಕೆ ಆಗಲ್ಲ, ಸ್ವಲ್ಪ ದಿನ ಬೇಯಿಸಿದಾರ ತಿಂದರೂ ಕೆಲವೊಂದು ಸಮಸ್ಯೆ ಬರ್ತಾಯಿದೆ ಅಂದರೆ ಹಣ್ಣನ್ನು ತಗೊಳ್ತೇನೆ. ಹಣ್ಣನ್ನು ತೊಗೊಂಡ್ರೂ ಕೆಲವೊಂದು ಸಮಸ್ಯೆಗಳು ನನಗೆ ಬರ್ತಾಯಿದೆ ಅಂದರೆ ಕೆಲವಷ್ಟು ದಿನಗಳು ನಾನು ನೀರು ಕುಡ್ಕೊಂಡೇ ಇರ್ತೇನೆ. ಅರ್ಥ ಆಯ್ತಾ? ನೀರು ಕುಡ್ಕೊಂಡಿದ್ರೆ ಯಾವ ಸಮಸ್ಯೆನೂ ಇಲ್ಲ ಇಲ್ಲಿ. ಎಲ್ಲ ಇಲ್ಲಿ ವೀಕ್ಷಕರೇ ಎಲ್ಲ ಇದೆ ನಮಗೆ, ಏನಿಲ್ಲ, ನಮಗೆಲ್ಲ ಇದೆ. ನಾವು ಅಳವಡಿಸ್ಕೋಬೇಕಷ್ಟೇ. ಹಣ್ಣಿದೆ, ನೀರಿದೆ, ಎಳ್ನೀರಿದೆ, ಮತ್ತು ಅನ್ನ ಇದೆ. ನಾವು ಸುಮ್ಮನೆ ಬೇಡದೇ ಇರೋ ಆಹಾರಗಳನ್ನು ತಗೊಂಡು ನಮ್ಮ ದೇಹವನ್ನು ಹಾಳು ಮಾಡ್ಕೊಳ್ತಾ ಇದ್ದೇವೆ ಇವತ್ತಿನ ದಿನ. ಅರ್ಥ ಆಯ್ತಾ? ಇದೇ ಕಾರಣ. ನಾವು ಸುಮ್ಮನೆ ದುಡ್ಡಿದೆ ಅಂತ ಖರ್ಚು ಮಾಡಿಬಿಡ್ತೀವಿ. ಆದರೆ ಆಮೇಲೆ ಮತ್ತೆ ಆ ದುಡ್ಡನ್ನು ಮಾಡಬೇಕಂದ್ರೆ ಎಷ್ಟು ಕಷ್ಟ ಗೊತ್ತಾ? ಯಾವುದೋ ಖರ್ಚು ಮಾಡ್ತೀವಿ, ಸುಮ್ಮನೆ ವೇಸ್ಟ್ ಮಾಡ್ತೀವಿ. ಸುಮ್ಮನೆ ವೇಸ್ಟ್ ಅಂದರೆ ಸ್ವಲ್ಪ ಕೆಮ್ಮು ಬಂದರೂ ಹಾಸ್ಪಿಟ್ಲಿಗೆ ಹೋಗ್ತೀವಿ, ಸ್ವಲ್ಪ ಸೊಂಟ ನೋವು ಬಂದರೂ ಹಾಸ್ಪಿಟ್ಲಿಗೆ ಹೋಗ್ತೀವಿ. ಅಲ್ಲಿ ನಮ್ಮ ಹಣೆ ಬರ ಸರಿ ಇಲ್ಲ ಅಂದರೆ ಅದು ಹೋಗಿದೆ, ಇದು ಹೋಗಿದೆ, ನೀನು ಸತ್ತೇ ಹೋಗ್ತೀಯ ಅಂತ ಹೇಳಿಬಿಟ್ರು ಅಂದರೆ ಮುಗಿದೈತು. ಅವ್ನು ಸ್ವಲ್ಪ ಹೆದರ್ತಾನೆ ಅಂದರೆ ಹೌದಾ ಡಾಕ್ಟ್ರೇ, ಆಯ್ತು, ನಾನು ಎಷ್ಟು ಬೇಕಾದ್ರೂ ದುಡ್ಡು ಕೊಡ್ತೀನಿ, ನಾನು ಉಳಿಬೇಕು ಅಂದ್ಕೊಂಡು ಅವ್ನು ಸಾಲ ಮಾಡೋದು, ದುಡ್ಡು ಕೊಟ್ಟು ಉಳಿಯೋದಲ್ಲ, ಕಡೆಗೆ ಹೋಗೋದವನು ಕಾಡಿಗೆ. ಆಯಿತಾ? ಅದಕ್ಕೆ ನಾವಿಲ್ಲಿ ನಮ್ಮ ಆರೋಗ್ಯವನ್ನು, ನಮ್ಮ ದೇಹವನ್ನು ನಾವು ಒಳ್ಳೊಳ್ಳೆ ಆಹಾರಗಳನ್ನು ತಿಂದ್ಕೊಂಡು ಕಾಪಾಡ್ಕೋಬೇಕಿಲ್ಲ ವೀಕ್ಷಕರೇ. ಅರ್ಥ ಆಯ್ತಾ? ಆಗ ನಾವು ಆರೋಗ್ಯವಾಗಿರ್ತೀವಿ, ನಮ್ಮ ಮುಂದೆ ಇರೋರನ್ನು ನಾವು ಚೆನ್ನಾಗಿಡ್ಬೋದು. ಇಲ್ಲಿ ನಮ್ಮ ಆರೋಗ್ಯವರೇ ಕೆಟ್ಕೊಂಡಿದ್ರೆ ನಮ್ಮ ಹತ್ರ ಇರೋರ ಒಂದು ಒಳ್ಳೆಯವರ ಆರೋಗ್ಯ ಕೂಡ ಕೆಟ್ಟು ಹೋಗ್ತದೆ. ಹಾಗೆಯೇ ರೋಗ ಹರಡೋದು. ಅರ್ಥ ಆಯ್ತಾ? ರೋಗ ಬಂದವ್ರ ಜೊತೆ ನಾವಿದ್ದರೆ ನಮಗೂ ರೋಗ ಬರ್ತದೆ. ಈಗ ಉದಾಹರಣೆಗೆ ದೇವ್ರ ಜೊತೆ ನಾವಿದ್ದರೆ ನಮಗೂ ದೇವ್ರ ಶಕ್ತಿ ಬರ್ತದೆ. ಹಾಗೇ ಅದು ಕೂಡ. ಅರ್ಥ ಆಯ್ತಾ? ಅದಕ್ಕೆ
ನಾವು ಆದಷ್ಟು ರೋಗಿಗಳ ಕೈಲಿಂದ ತಿನ್ನೋದನ್ನು ಬಿಡಬೇಕು. ರೋಗಿಗಳ ಕೈಲಿಂದ ಅಂದರೆ ಅರ್ಥ ಆಯ್ತಾ? ನಿಮ್ಮ ಮನೆಯವರಿಗೆ ರೋಗ ಬಂದಿದೆ ಅಂದರೆ ಅವ್ರ ಕೈಲಿಂದ ಕೂಡ ನೀವು ತಿನ್ನಬಾರ್ದು, ನಿಮಗೂ ರೋಗ ಬರ್ತದೆ. ಅರ್ಥ ಆಯ್ತಾ? ಆ ರೋಗಿಗಳಿಗೆ ನೀವೇ ಅಡುಗೆ ಮಾಡಿ ಹಾಕಬೇಕು, ಆಗ ಅವರ ರೋಗ ಗುಣ ಆಗ್ತದೆ. ಹಾಂ, ಇದೆಲ್ಲ ವಿಚಾರ ಮಾಡಬೇಕು. ರೋಗ ಬಂದವರ ಕೈಗೆ ಮಕ್ಕಳನ್ನು ಕೊಡಬಾರ್ದು, ಮಕ್ಕಳಿಗೂ ರೋಗ ಬರ್ತದೆ. ಪ್ರೇತ ಬಾಧೆ ಇರೋರಿಗೆ ಮಕ್ಕಳನ್ನು ಅವ್ರ ಕೈಗೆ ಕೊಡಬಾರ್ದು, ಆ ಪ್ರೇತ ಬಾಧೆ ಮಕ್ಕಳಿಗೂ ಬರ್ತದೆ. ಇವತ್ತೆಷ್ಟು ಜನ ಪ್ರೇತ ಬಾಧೆಯಿಂದ ಒದ್ದಾಡ್ತಾ ಇದ್ದಾರೆ. ಹುಬ್ಬಳ್ಳಿ, ಧಾರವಾಡ, ಆ ಕಡೆ ಉತ್ತರ ಕರ್ನಾಟಕ ಸೈಡ್ ಹೋದರೆ ಪಾಪ ಹೆಣ್ಮಕ್ಳನ್ನೂ ನೋಡೋಕ್ಕಾಗಲ್ಲ, ಗಂಡು ಮಕ್ಕಳನ್ನೂ ನೋಡೋಕ್ಕಾಗಲ್ಲ. ಪ್ರೇತ ಬಾಧೆಯಿಂದ ಅವರ ಸಮಸ್ಯೆ ಪಾಪ ಎಷ್ಟು ಕಷ್ಟದಲ್ಲಿ ಇರ್ತಾರೆ ಅಂದರೆ, ಇವತ್ತಿನ ಊಟಕ್ಕೆ ತಿಂಡಿಗೆ ಏನು ಕೊರತೆ ಇಲ್ಲ. ಸಿದ್ದರಾಮಯ್ಯ ರೇಷನ್ ಅಕ್ಕಿಗೆ ಏನು ಕಡಿಮೆ ಮಾಡಿಲ್ಲ, ತಿಂಗಳ 2,000 ಕೊಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಅರ್ಥ ಆಯ್ತಾ? ಮತ್ತು ದುಡಿಮೆಗೂ ಏನು ಕಡಿಮೆ ಇಲ್ಲ, ದುಡ್ಡಿಗೂ ಏನು ಬರ ಇಲ್ಲ, ಊಟಕ್ಕೂ ಗತಿ ಇಲ್ಲ ಅನ್ನೋದೇನು ನಮ್ಮ ಕರ್ನಾಟಕದಲ್ಲಿ ಅಂಥ ಕೆಟ್ಟ ಪರಿಸ್ಥಿತಿ ಏನಿಲ್ಲ. ಅರ್ಥ ಆಯ್ತಾ? ಆದರೆ ಇರೋದನ್ನು ಶುದ್ಧವಾಗಿ ದೇವರ ದರ್ಶನ ಮಾಡಿಕೊಂಡು ದೇವರಿಗೆ ನೈವೇದ್ಯ ಮಾಡ್ಕೊಂಡು ತಿನ್ನಬೇಕಷ್ಟೆ. ಅಷ್ಟು ಮಾಡಿಕೊಂಡ್ರೆ ಆಯ್ತು, ಯಾವ ಸಮಸ್ಯೆನೂ ಇಲ್ಲ ನಮಗೆ. ಇನ್ನು ಕೆಲವ್ರು ಕೇಳ್ಬೋದು, ನಿಮ್ಗೆ ಯಾಕೆ ಇದಲ್ಲ, ಊರು ಉಸಾಪರಿ ಅಂತ. ವೀಡಿಯೋ ಮಾಡೋಕ್ಕೋದು ನನ್ನೊಂದು ಅಭ್ಯಾಸ, ಅದಕ್ಕೆ ನಾನು ವೀಡಿಯೋ ಮಾಡಿ ಹಾಕ್ತೇನೆ. ನಿಮ್ಗೆ ಇಷ್ಟ ಇದ್ರೇ ನೋಡಿ, ಕಷ್ಟ ಆದರೆ ಬಿಡಿ. ಆಯಿತಾ? ಎಲ್ಲರೂ ಹೇಳಿ ಓಂ ಶ್ರೀ ದುರ್ಗಾಯ ನಮಃ.